ಹಲೋ ಎವ್ರಿವಾನ್. 15ನೇ ಪ್ರಶ್ನೆಯನ್ನ ಗಮನಿಸಿ. ದೊಡ್ಡ ಅಣುಗಳನ್ನು ಕಾರ್ಬನ್ನ ಗುಣ. ಇದು 1 ಅಂಕದ ಪ್ರಶ್ನೆ. ದೊಡ್ಡ ಅಣುಗಳನ್ನ ಉಂಟು ಮಾಡುವಂತಹ ಕಾರ್ಬನ್ನ ಗುಣ. ಈಗ ಕಾರ್ಬನ್ ಬೇರೆ ಬೇರೆ ಅಣುಗಳನ್ನ ತನ್ನ ಜೊತೆ ಸೇರಿಸ್ಕೊಂಡು ಒಂದು ದೊಡ್ಡ ಅಣುವನ್ನ ಉಂಟು ಮಾಡುತ್ತೆ ಅಲ್ವಾ? ಹಾಗಿದ್ರೆ ಈ ದೊಡ್ಡ ಅಣುವನ್ನ ಉಂಟು ಮಾಡುವಂತಹ ಕಾರ್ಬನ್ನ ಗುಣಕ್ಕೆ ಏನಂತ ಕರೀತಾರೆ? ಚತುರ್ವೇಲೆನ್ಸಿ. ಚತುರ್ ಅಂದ್ರೆ ಎಷ್ಟು? 4 ಅಲ್ವಾ? ಚತುರ್ವೇಲೆನ್ಸಿ. ಇಲ್ಲಿ ವೇಲೆನ್ಸಿ 4 ಇಲ್ಲ. ಇದು ವೇಲೆನ್ಸಿ 4 ದೊಡ್ಡ ಅಣುಗಳನ್ನ ಉಂಟು ಮಾಡುವ ಕಾರ್ಬನ್ನ ಗುಣವಲ್ಲ. ಕೆಟನೀಕರಣ, ಕೆಟನೇಷನ್ ಅಂತ ಹೇಳ್ತೀವಲ್ಲ, ಆಪ್ಷನ್ ಬಿ. ಹೌದು, ಇದು ಸರಿಯಾದ ಉತ್ತರ. ಕಾರ್ಬನ್ ಬೇರೆ ಕಾರ್ಬನ್ಗಳ ಜೊತೆ ಸೇರ್ತಾ ದೊಡ್ಡದಾದ ಕಾರ್ಬನ್ ಅಣುವನ್ನ ಉಂಟು ಮಾಡ್ತದೆ. ನಾವು ಈಗ ಪಾಲಿಮರ್ಸ್ ಅಲ್ಲೆಲ್ಲ ನೋಡಿದ್ರೆ ಬಹಳಷ್ಟು ಕಾರ್ಬನ್ ಪರಮಾಣುಗಳು ಒಂದಕ್ಕೊಂದು ಸೇರ್ಕೊಂಡು ದೊಡ್ಡ ಅಣುವನ್ನ ಉಂಟು ಮಾಡಿರ್ತದೆ. ಹಾಗಾಗಿ ಅದನ್ನ ಕೆಟನೀಕರಣ ಅಂತ ಕರಿತೀವಿ. ಈಗ ಕಾರ್ಬನ್ ಒಂದ್ರ ಜೊತೆ ಈ ತರ ಸೇರ್ಕೊಂಡು ಬಹಳಷ್ಟು ಉದ್ದದ ಚೈನ್ ಅನ್ನ ಮಾಡ್ತದಲ್ಲ, ಅದನ್ನ ಕೆಟನೀಕರಣ ಅಂತ ಕರಿತೀವಿ. ಇಲ್ಲಿ ದಹ್ಯಶೀಲತೆ. ದಹ್ಯಶೀಲತೆ ಅಂದ್ರೆ ಉರಿಯುವಂತಹ ಗುಣ ಇಲ್ಲ. ಇದು ಕಾರ್ಬನ್ನ ಗುಣ ಹೌದು, ಆದ್ರೆ ದೊಡ್ಡ ಅಣುಗಳನ್ನ ಉಂಟು ಮಾಡುವಂತಹ ಕಾರ್ಬನ್ನ ಗುಣ ಅಲ್ಲ. ಬಹುರೂಪತೆ. ಬಹುರೂಪತೆಯು ಕಾರ್ಬನ್ನ ಗುಣ ಹೌದು. ಅದು ಗ್ರಾಫೈಟ್ ಆಗಿಯೂ ಇರ್ತದೆ, ವಜ್ರವಾಗಿಯೂ ಇರ್ತದೆ. ಅನಿಲ ಕಾರ್ಬನ್ ಯಾವುದು ಕಾರ್ಬನ್ ಚಾರ್ಕೋಲ್ ಅಂತ ಹೇಳ್ತೀವಲ್ಲ, ಅದು ಫಾರ್ಮ್ ಆಗ್ತದೆ. ಈ ರೀತಿ ಬೇರೆ ಬೇರೆ ರೂಪದಲ್ಲಿ ಇರ್ತದೆ, ಆದರೆ ಅದು ದೊಡ್ಡ ಅಣುಗಳನ್ನ ಉಂಟು ಮಾಡುವಂತಹ ಕಾರ್ಬನ್ನ ಗುಣ ಅಲ್ಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ, ಕೆಟನೀಕರಣ. ಥ್ಯಾಂಕ್